ಏನ್ ಮಾಡೋದು, ನಮ್ಮ ತರುಣಿಯರು ಏನ್ ಮಾಡ್ತಾರೆ ಅಂತ ಒಂದು ಬರ್ತಿದ್ದು. ಹೊಸ ವರ್ಷ ಸ್ವಾಗತಿಸಲು MG ರಸ್ತೆಗೆ ಹೋಗಿದ್ದು. ಹೊಸ ವರ್ಷವ ಸ್ವಾಗತಿಸಲು MG ರಸ್ತೆಗೆ ಹೋಗಿದ್ದು. ಕುಡಿದು ರಾತ್ರಿಯಲ್ಲಿ ಬಿದ್ದಿದ್ದು 7 ವರ್ಷರಲ್ಲಿ ಸೂರ್ಯ ನೆತ್ತಿಗೆ ಬಂದಿದ್ದು. ಮಾಡೋದೇ ಇದು ನಮ್ಮ ಹೊಸ ವರ್ಷದ ಆಚರಣೆ. ಹೊಸ ವರ್ಷ ಮಾಡೋದೇ ಇಲ್ಲ, ಮಧ್ಯಾಹ್ನ ಆಗೋಗಿರುತ್ತೆ. ಆ ಹೆಸರಿನಲ್ಲಿ ಆ ನೆಪದಲ್ಲಿ ಮೋಜು ಮಸ್ತಿ ನಡೀತಾ ಇರ್ತದೆ. ಬೇಜಾರಿನ ವಿಚಾರ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ಬಾರ್ದು, ಪಾಪ ಮದ್ಯಪಾನಕ್ಕಾಗಿನೇ ತುಂಬಾ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮದ್ಯದ ಹೊಳೆನೇ ಹರಿತದೆ. ಗಂಟು ಪೂರ್ತಿ ಕುಡಿದಿದ್ದು, ಕಕ್ಕಿದ್ದು, ನೆಕ್ಕಿದ್ದು, ಬಿದ್ದಿದ್ದು ಎಲ್ಲಾ ಹೊಸ ವರ್ಷದ ಅವಾಂತರಗಳೇ ಎಲ್ಲ. ಅವ್ನು ಅಲ್ಲಿ ಬಿದ್ದೆ, ಇವ್ನು ಇಲ್ಲಿ ಬಿದ್ದೆ, ನಾನು ಬರೀ ಇವೆ. ಬೆಳಗ್ಗೆ ಪೇಪರ್ ನೋಡಿಸಿದ್ರೆ ಈ ಹೊಸ ವರ್ಷದಲ್ಲಿ ಹೋದಾಗ ಅಪಘಾತಗಳಾಯ್ತು, ಅಲ್ಲಾಯ್ತು. ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ ಈಗ. ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡ್ತಾರೆ ಯಾಕಂತಂದ್ರೆ ಎದ್ವಾ ತದ್ವಾ ಹೋಗ್ತಕ್ಕಂಥ. ಹೌದು, ಸಂಭ್ರಮವನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಎಷ್ಟು ಮಾಡ್ಬೇಕು ಅಂತಕ್ಕಂಥ ನಮ್ಮವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಮಿತಿ ಮೀರಿ ಹೋಗಿದ್ದಾರೆ. ಅದ್ರ ಬಗ್ಗೆ ಒಂದು ಎಚ್ಚರಿಕೆ ನೀಡುವಂತದ್ದು, ಅದು ಎಚ್ಚೆತ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ಅವ್ರಿಗೆ ಬಿಟ್ಟಿದೆ. ಚಂದ್ರಮ್ಮ, ಈಗಿನ ಜನ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಪೇಪರ್ನಲ್ಲಿ ನಾವೆಲ್ಲ ಹೆಣ್ಣು ಬೇಕಾಗಿದೆ, ಗಂಡು ಬೇಕಾಗಿದೆ ಅಂತ ಜಾಹೀರಾತು ಕೊಡ್ತಾ ಇರ್ತೀವಿ. ಅದಕ್ಕೆ ಒಬ್ಬನು ತುಂಬಾ ಕ್ರಿಯೇಟಿವ್ ಮನುಷ್ಯ ಹೆಂಗೆ ಜಾಹೀರಾತು ಕೊಟ್ಟ ಅಂತ, ಒದೆಯುವವಳು ಬೇಕಾಗಿದ್ದಾಳೆ, ಒದೆಯುವವಳು ಬೇಕಾಗಿದ್ದಾಳೆ, ನನಗಲ್ಲ ಹೊಸಿಲಲ್ಲಿಟ್ಟ ಸೇರಕ್ಕಿ ಬೆಲ್ಲ. ಸೊ ಹೆಣ್ಣು ಬೇಕಾಗಿದೆ ಅಂತ ಈ ತರ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ, ಇದನ್ನ ಒದಿಯೋಳು ಬೇಕಾಗಿದೆ. ಈಗ ಅದೆಲ್ಲ ಬಿಡಿ, ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ ಒದಿಯೋಳು ಬಂದಿದ್ದಾರೆ ತಂದೆ ತಾಯಿಗಳನ್ನ, ಒದಿಯೋಳು ಬಂದಿದ್ದಾರೆ ಅತ್ತೆ ಮಾವಂತ, ಒದಿಯೋಳು ಬಂದಿದ್ದಾರೆ ನಾದಿನಿಯರನ್ನ, ಅಲ್ವೇ? ಎಲ್ಲ ದೊಡ್ಡ ಡಿಮ್ಯಾಂಡೇ ಇರುತ್ತೆ. ಒಂಟಿ ಆಗಿರ್ಬೇಕು, ನೀನ್ ಇಲ್ಲೇ ಇರ್ಬೇಕು, ಅಪಾರ್ಟ್ಮೆಂಟ್ ಇರ್ಬೇಕು, ಕಾರ್ ಇರ್ಬೇಕು, ಎಲ್ಲವನ್ನು ಒದ್ದು ಬಿಡು, ಎಲ್ಲವನ್ನು ಒದ್ದು ಒಳಗಡೆ ಬಾ, ನನ್ ಜೊತೆ ಮಾತ್ರ ಬದುಕು. ಅದು ಇವತ್ತಿನ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಒಂದು ನೀವು ಹೇಳಿದ್ರ ಮೇಲೆ ಒಂದು ಈಗ ನನ್ ಬಂತು. ಒಬ್ಳು ಹುಡುಗಿ ಹೇಳ್ತಾಳೆ ಹಂಗೆ, ನಾನು ಹೋಗೋ ಮನೆಯಲ್ಲಿ ಅತ್ತೆ ಮಾವ ಇರಬೇಕು, ನಾನು ಹೋಗೋ ಮನೆಯಲ್ಲಿ ಅತ್ತೆ ಮಾವ ಇರಬೇಕು, ಆದರೆ ಫೋಟೋದ ಫ್ರೇಮಿನೊಳಗಿರಬೇಕು, ಗೋಡೆಯಲ್ಲಿರ್ಬೇಕು ಅಂತ. ಅಯ್ಯೋ ಎಂತ ಪರಿಸ್ಥಿತಿ ನಮ್ದು, ಇಲ್ಲ ಸರ್, ಇರ್ಬೇಕು, ಇರ್ಬೇಕು, ಅತ್ತೆ ಗಟ್ಟಿಯಾಗಿರ್ಬೇಕು. ಇವ್ ಬಾಳಂತನ ಅದು ಏನೇ ಇಲ್ಲ ಮಾಡೋದಕ್ಕೂ ಬೇಕು. ಜಾತಕದಲ್ಲಿ ಅತ್ತೆ ಇಲ್ಲ, ಮಾವ ಇಲ್ಲ, ಹುಡುಗನ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಆ ಹುಡುಗನಿಗೆ ಜಾತಕನೇ ತಗೊಳ್ಳೋದಿಲ್ಲ. ಎಲ್ಲಾರು ಇರ್ಬೇಕು, ಎಲ್ಲ ಆದ್ಮೇಲೆ ಅವ್ರು ಇರ್ಬಾರ್ದು, ಕೆಲ್ಸಕ್ಕೆ ಬೇಕಾದಾಗ ಇರ್ಬೇಕು ಫ್ರೇಮ್ ಒಳಗಡೆ ಅಷ್ಟೇ. ಯಾಕೆಂದ್ರೆ ಎಲ್ರಿಗೂ ಅವ್ರವ್ರದೇ ಒಂದು ಸ್ವತಂತ್ರ ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆ ಸ್ವತಂತ್ರನ ಅವ್ರು ಕೊಟ್ಬಿಟ್ರೆ ಇವರು ನೆಮ್ಮದಿಯಾಗಿರ್ತಾರೆ, ಅವರು ನೆಮ್ಮದಿಯಾಗಿರ್ತಾರೆ. ಯಾವ ವೃದ್ಧಾಶ್ರಮನೂ ಬೇಕಾಗಿಲ್ಲ. ಹೌದು, ವೃದ್ಧಾಶ್ರಮ ಬೇಕಾಗಿಲ್ಲ, ಸ್ವತಂತ್ರ ನಿರೀಕ್ಷೆ ಮಾಡ್ತಾರೆ. ಡುಂಡಿರಾಜ್ ಅವರು ಬಹಳ ಅದ್ಭುತವಾಗಿ ಇದಕ್ಕೆ ಒಂದು ಬಹಳ ಅದ್ಭುತವಾದ ಕವಿತೆಯನ್ನು ಬರೆದಿದಾರಲ್ಲ, ಮೇಲೆ ಗೊತ್ತಿದೆ ಅದೇ. ಬಸ್ಸಿನಲ್ಲಿ ಅವ ಹೋದರೆ ಪ್ರಯಾಣ, ಅವನ ಮೇಲೆ ಬಸ್ಸು ಹೋದರೆ ಮರಣ. ವಿಪರ್ಯಾಸ ನೋಡಿ. ಗಂಡ ಸತ್ತರೆ ಹೆಂಡತಿ ವಿಧವೆ, ಹೆಂಡತಿ ಸತ್ತರೆ ಗಂಡನಿಗೆ ಪುನಃ ಮದುವೆ. ಅಂದ್ರೆ ಇದು ವಿಪರ್ಯಾಸ ನಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು ಅಂತ ಪಂಚುಗಳು. ಡುಂಡಿರಾಜ್ ಅವರು ಬಹಳ ಅದ್ಭುತವಾದ ನಮ್ಮ ಗುರುಗಳು. ಯಾವ್ದು ಹೇಳ್ತೀರಿ ನೀವು ಮುರಳಿ ಅವರು? ಚಂದ್ರಶೇಖರ್ ಅವ್ರನ್ನ ನೋಡಿದ್ರೆ ಒಂದು ಹಳೆದೊಂದು ಅವ್ರು ನೋಡಿದ್ರೆ ನೆನಪು ಬರ್ತೀವಿ ಅಂದ್ರೆ ಆಗ್ಲೇ ಒದಿಯೋಳು ಬೇಕಾಗಿದ್ದಾಳೆ ಅಂತ ತಕ್ಷಣ ಜ್ಞಾಪಕ ಬಂತು. ಒಂದು ಟ್ವೀಟ್ ಮಾಡ್ಕೊಂಡೆ, ಒಲಿಯೋಳು ಬೇಕಾಗಿದ್ದಾಳೆ ಅಂತ ಬಳಿ ಒಲಿಯೋಳು ಬೇಕಾಗಿದ್ದಾಳೆ, ನಲಿಯೋಳು ಬೇಕಾಗಿದ್ದಾಳೆ, ನುಲಿಯೋಳು ಬೇಕಾಗಿದ್ದಾಳೆ, ಉಲಿಯೋಳು ಬೇಕು, ಕಲಿಯೋಳು ಬೇಕು, ಕೊನೆಯದಾಗಿ ಉಳಿಸುವವಳು ಬೇಕಾಗಿದ್ದಾಳೆ. ನಮ್ ಬದುಕ ನಮ್ ಜೊತೆ ಉಳಿಸೋಕೊಬ್ರು ಯಾರು ಬೇಕು ಅಂತ, ಕಳಿಸೋಳು ಬೇಡ. ನೋಡಿದಾಗ ನಂಗೆ ಹಳೆದ ಬಂತು, ಮರೆ ಅಂತ. ದಯವಿಟ್ಟು ತಿಳ್ಕೊಬಾರ್ದು. ಅಯ್ಯೋ ಹೇಳಿ. ಟೋಪಿಯಿಂದ ಮುಚ್ಚಿಕೊಂಡಿದೆ ಅವನ ತಲೆ, ಟೋಪಿಯಿಂದ ಮುಚ್ಚಿಕೊಂಡಿದೆ ಅವನ ತಲೆ, ಕಾಣಬಾರದೆಂದು ಮಡದಿಯಿಂದ ಗಾಯದ ಕಲೆ. ಇದು ನಿಜ ಅಲ್ಲ, ಲಟ್ಟಣಿಗೆ ಏಟು. ಇಲ್ಲಿ ಗೀರೋಳು ಬೇಕು ಅಲ್ಲ. ನೀವು ಮುರಳಿಯವ್ರು ಹೇಳಿದ್ಮೇಲೆ ನಂಗೆ ಅದಕ್ಕೊಂದು ರಿಲೇಟ್ ಆಗಿರುವಂತ ಒಂದು ನೆನಪಾಯ್ತು. ಈಗ ಎಲ್ರು ಬರೀ ಅತಿಯಾದ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ. ಅದರ ಬಗ್ಗೆ ಬರೆದಂತ ಒಂದು ಚುಟು ಕಾಳಜಿ, ಅದೆಷ್ಟು ಕಾಳಜಿ ತಲೆಯ ಬಗ್ಗೆ.
ಅದೆಷ್ಟು ಕಾಳಜಿ ತಲೆಯ ಬಗ್ಗೆ ಆಗಬಾರದಂತೆ ಖಾಲಿ ಮತ್ತು ಬೆಳ್ಳಗೆ. ಓ ಅದೆಷ್ಟು ಕಾಳಜಿ ತಲೆಯ ಬಗ್ಗೆ ಆಗಬಾರದಂತೆ ಖಾಲಿ ಮತ್ತು ಬೆಳ್ಳಗೆ, ಖಾಲಿಯಾದರೂ ಪರವಾಗಿಲ್ಲ, ಖಾಲಿಯಾದರೂ ಪರವಾಗಿಲ್ಲ ತಲೆಯ ಒಳಗೆ. ಅಲ್ಲಿ ಏನಿದ್ರು ಪರವಾಗಿಲ್ಲ, ಖಾಲಿ ಡಬ್ಬ ಅದು. ಒಳಗೆ ಏನಿದ್ರು ಖಾಲಿ ಇದ್ರು ಪರವಾಗಿಲ್ಲ, ಹೊರಗೆ ಮಾತ್ರ ಬಹಳ ಸುಂದರವಾಗಿ ಕಾಣ್ಬೇಕು ಅಂತ. ಇನ್ನೊಂದು ದುಬಾರಿ ಕಟ್ ಅಂತ ಇದ್ರದ್ದು. ಈಗ ಹೆಂಗೆ ಆಧುನಿಕತೆ ಹೆಚ್ಚಾದಂತೆ ಎಲ್ಲ ದುಬಾರಿ. ಈಗ ಒಂದು ಸಲೂನ್ಗೆ ಹೋದ್ರೆ ಅದು ವಿಶೇಷವಾಗಿ ಮಹಿಳೆಯರೇ ಸಲೂನ್ಗೆ ಹೋದ್ರೆ ಒಂದು ಹೇರ್ ಕಟ್ಟಿಗೆ 1000 ರೂಪಾಯಿ ಕೊಡ್ಬೇಕು. ಓಕೆ, ಅದರ ಬಗ್ಗೆ ಬರೆದಂತ ಒಂದು ಸಣ್ಣ ಚುಟುಕು, ದುಬಾರಿ ಕಟ್ಟು. ಅಬ್ಬಾ ಅದೆಷ್ಟು ದುಡ್ಡು ಅವಳ ಹೇರ್ ಕಟ್ಟಿಗೆ, ಅಬ್ಬಾ ಅದೆಷ್ಟು ದುಡ್ಡು ಅವಳ ಹೇರ್ ಕಟ್ಟಿಗೆ, ಅಷ್ಟೇ ದರದಲ್ಲಿ ಅಪ್ಪ ಮಗ ಒಟ್ಟಿಗೆ, ಅಷ್ಟೇ ದರದಲ್ಲಿ ಅಪ್ಪ ಮಗ ಒಟ್ಟಿಗೆ ಕ್ಷೌರ ಮಾಡಿಸಿಕೊಳ್ಳಬಹುದು 1 ವರ್ಷದ ಮಟ್ಟಿಗೆ. ಅನುಭವ ಎರಡೂ ಇದ್ದೇ ಇಲ್ಲಿ. ಇಲ್ಲ ಸ್ವಲ್ಪ ಇವತ್ತು ಗಂಡಸರು ಕ್ಷೌರವು ಕೂಡ ಕಾಸ್ಟ್ಲಿ ಆಗಿದೆ ಇವತ್ತು, ಅಲ್ವೇ? ಎಲ್ಲ ಆಗತ್ತೆ ಇವತ್ತು ಅಷ್ಟು. ಇವಾಗ ಇಲ್ಲಿ ಸ್ವಲ್ಪ ಕಷ್ಟ. ಈಗ ಪ್ಯಾಕೇಜ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಧನುಮಾಸ ಬಿಟ್ಟಿದ್ದೀರಾ? ಶೂನ್ಯ ಮಾಸದ ಗಡ್ಡ ಗಡ್ಡ ಅಂತ ಬರೀಬಹುದು. ಅಲ್ಲ, ಉಳಿತಾಯ ಯೋಜನೆ. ನಾನು ಈಗ ವಿಷಯನ ಬೇರೆ ವಿಷಯ ತಗೊಂಡು, ಬರೀ ಈಗ ಮಡದಿ ಮನೆ ಎಲ್ಲ ಆಯ್ತು. ಈಗ ಒಂದು ನಮ್ಮ ಸುತ್ತಮುತ್ತಲಿನ ಲಂಚ, ಭ್ರಷ್ಟಾಚಾರ, ಅದ್ರ ಬಗ್ಗೆ ಚುಟುಕಾಗಿ ಹಾಸ್ಯಮಯವಾಗಿ ಬರೆದಂತ 1-2 ಚುಟುಕುಗಳು. ಮೊದಲನೇದು ಕಚೇರಿಯ ಫೈಲು. ಅದೆಲ್ಲರಿಗೂ ಗೊತ್ತಿದೆ, ಒಂದು ಕಚೇರಿ ಫೈಲ್ ಮುಂದೆ ಹೋಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕೀಗ ಅಂತ. ಲಂಚದ ಪ್ರಸ್ತಾಪ ಇಲ್ಲದಿರೆ ನಿಂತಲ್ಲೇ ನಿಲ್ಲುವ ಫೈಲು. ಲಂಚದ ಪ್ರಸ್ತಾಪ ಇಲ್ಲದಿರೆ ನಿಂತಲ್ಲೇ ನಿಲ್ಲುವ ಫೈಲು. ಕೈ ಬಿಸಿ ಮಾಡಿದಾಗ ಮುಂದೆ ಸಾಗುವುದು ವೇಗವಾಗಿ ಚಲಿಸುವಂತೆ ವಂದೇ ಭಾರತ್ ರೈಲು. ಅದೇ ತರ ಇನ್ನೊಂದು ನಮ್ಮ ವಾಸ್ತವ ಸ್ಥಿತಿಯಲ್ಲಿ ಯಾವ ತರ ಅದೇ ಲಂಚದ ಬಗ್ಗೆ ಬರೆದದ್ದು. ಸಿಗಲು ನ್ಯಾಯ ಅಲೆಯಬೇಕು ಕೋರ್ಟು ಕಚೇರಿಗೆ. ಸಿಗಲು ನ್ಯಾಯ ಅಲೆಯಬೇಕು ಕೋರ್ಟು ಕಚೇರಿಗೆ, ಜೊತೆಗೆ ಇಡಬೇಕು ದಕ್ಷಿಣೆ ಪ್ರತಿ ಟೇಬಲ್ಲು ಚೇರಿಗೆ. ಸೊ ವಾಸ್ತವಿಕತೆಯ ಒಂದು ಕೈಗನ್ನಡಿ ತರ 2 ಚುಟುಕುಗಳು. ನೀವು ಪ್ರೇಮಿ ಮತ್ತೆ ಪತಿ ಆದ್ಮೇಲೆ ಅವ್ರು ಮೊದಲು ಹೇಗಿರ್ತಾರೆ, ಮದುವೆಗೆ ಮೊದಲು, ಆಮೇಲೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ. ಹೊದಿಕೆಯೊಳಗೆ ಶೌಚಾಲಯದೊಳಗೆ ಅಲ್ಲಲ್ಲಿ ಬಚ್ಚಿಟ್ಟುಕೊಂಡು ಮಾತಾಡುತ್ತಿದ್ದರೆ ಅವನು ಪ್ರೇಮಿ. ಹೊದಿಕೆಯೊಳಗೆ ಶೌಚಾಲಯದೊಳಗೆ ಅಲ್ಲಲ್ಲಿ ಬಚ್ಚಿಟ್ಟುಕೊಂಡು ಮಾತನಾಡುತ್ತಿದ್ದರೆ ಅವನು ಪ್ರೇಮಿ. ಫೋನಲ್ಲಿ ರೀಲ್ಸ್ ನೋಡುತ್ತಾ ತೆಪ್ಪಗಿದ್ದರೆ ಅವನು ಮದುವೆಯಾದ ಅಸಾಮಿ. ಮದುವೆಗೆ ಮುನ್ನ ಇದು. ಇನ್ನೊಂದು ಸಲಹೆ, ಈಗ ಲವರ್ಸ್ ಪ್ರಪೋಸ್ ಮಾಡಬೇಕು ಅಂತಾರೆ, ಅದಕ್ಕೆ ಒಳ್ಳೆ ಜಾಗ ಯಾವುದು ಅಂತ ಸಲಹೆ ಕೊಡ್ತಾ ಇದ್ದೀನಿ. ಗೆಳೆಯ, ಪ್ರೀತಿಯ ಪ್ರಸ್ತಾಪ ಮಾಡುವ ಜಾಗ ದೇವಾಲಯ ಆಗಿರಲಿ. ಗೆಳೆಯ, ಪ್ರೀತಿಯ ಪ್ರಸ್ತಾಪ ಮಾಡುವ ಜಾಗ ದೇವಾಲಯ ಆಗಿರಲಿ. ಕಾರಣ, ಹುಡುಗಿಯರ ಕಾಲಲ್ಲಿ ಇರೋದಿಲ್ಲ ಚಪ್ಪಲಿ. ಹುಷಾರಾಗಿರ್ಬೇಕು. ಈಗ ಚಂದ್ರಶೇಖರ್ ನಮ್ಗೆ ನನಗೆ ಮದುವೆಗೆ ಮೊದಲು ಸಿಕ್ಕಿದ್ರೆ ಚೆನ್ನಾಗಿತ್ತು. ಈಗ ಸಲಹೆ ಕೊಡ್ತಾ ಇದ್ದಾರೆ, ಚೆನ್ನಾಗಿತ್ತು. ಒಳ್ಳೆ ಸಲಹೆ ಸಿಕ್ಕಿರೋದು ಪಾಲಿಸ್ಕೋಬಹುದು. ಮಾದೇಶ್ ಹೇಳಿದ್ರೆ ಅಲ್ಲಿ ಸ್ವಲ್ಪ ಆಡಳಿತದ ಬಗ್ಗೆ ಹೆಂಗಿದೆ, ವಾಸ್ತವ ವಿಚಾರಗಳು ಅಂತ, ಅದ್ರ ಬಗ್ಗೆ ನಾನು ಬರ್ದಿದ್ದೆ, ಅದನ್ನ ಹೇಳ್ತೀನಿ. ಬಲಿ ಅಂತ, ಶೀರ್ಷಿಕೆ ಬಲಿ. ನಾಯಕರ ನಡುವಿನ ಕದನ ವಿರಾಮಕ್ಕೆ ಬಲಿಯಾಗಿದ್ದು ನಾಟಿ ಕೋಳಿ. ನಾಯಕರ ನಡುವಿನ ಕದನ ವಿರಾಮಕ್ಕೆ ಬಲಿಯಾಗಿದ್ದು ನಾಟಿ ಕೋಳಿ. ಪ್ರಯತ್ನ ಫಲಿಸದೆ ಸಮರ ಮುಂದುವರೆಸಿದ್ದಾರೆ. ಸಮರ ಮುಂದುವರೆಸಿದ್ದಾರೆ, ಬಿಡದಂತೆ ತಮ್ಮ ಚಾಳಿ. ಈಗಿನ ಪರಿಸ್ಥಿತಿ. ಯಾರೇನೇ ಬಲಿಯಾದ್ರೂ, ಇದು ಉದಾಹರಣೆ ಕೋಳಿ ಅಷ್ಟೇ, ಯಾರೇನೇ ಬಲಿಯಾದ್ರೂ ಅದು ಮಾತ್ರ ಅದ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಅದ್ರ ಬಗ್ಗೆ ನೋಡಲ್ಲ ಅಂತ. ಆಗಲೇ ನಾನು ಹೇಳ್ತಾರೆ, ಮನೆಯವ್ರ ಬಗ್ಗೆನೇ ಬರೀತಿದ್ದೆ ಅಂತ. ಹಾಗೆ ನಾನು ಅಲ್ಲಿಂದ ಬರೆದಂತ ಒಂದು ಹನಿವಾನ ಇದು ಶಕ್ತಿ ಅಂತ. ಪೇಪರ್ ಓದ್ತಾ ಇರ್ತೀವಿ, ಹೆಣ್ಮಕ್ಳು ವಿದ್ಯಾರ್ಥಿನಿಯರೇ ಮುಂದೆ ಪರೀಕ್ಷೆ, ಅದ್ರ ಆವಾಗ ಬರ್ತಿದ್ದು. ಮಡದಿಯ ನೆನಪಿನ ಶಕ್ತಿ ಅಗಾಧ. ಹಿಂದೆ ಒಂದು ಕಥೆನೇ ಇದೆ, ಅದು ಹೇಳಕ್ಕಾಗಲ್ಲ. ಮಡದಿಯ ನೆನಪಿನ ಶಕ್ತಿ ಅಗಾಧ, ಎಂದೂ ಮರೆಯಳು ನಾ ಮಾಡಿದ ಪ್ರಮಾದ.
ನಿತ್ಯ ನಡೆಯುತ್ತೆ ವಾದ ವಿವಾದ ನಡೆದಿರ್ತಾರೆ ಚರ್ಚೆ. ಹೌದು 20 ವರ್ಷ 30 ವರ್ಷ ಆಗಿದೆ ರೀ ಅದ್ ನೀವು ಮಾಡಿದ್ರಲ್ಲ ನೆನಪಿರುತ್ತೆ. ಮಾಡಿದ್ರಲ್ಲ ಹಂಗೆ ಅಂತ ಅವ್ರಿಗೆ ಅದೇ ನೆನಪಿನ ಶಕ್ತಿ ದೇವ್ರು ಕಂಡಿದ್ದಾನೆ ಗೊತ್ತಿಲ್ಲ. ನೋಡಿ ನಮಗ್ ನೆನಪಿನ ಶಕ್ತಿ ಕಡಿಮೆ, ಪೇಪರ್ ಹಿಡ್ಕೊಂಡ್ ಬಂದಿರ್ತೀವಿ, ಅವ್ರೇನ್ ನೆನಪಿನ ಶಕ್ತಿ ಬಹಳ ಇರ್ತದೆ. ಹಾಗೆ ಅವರು ಪರೀಕ್ಷೆಗಳಲ್ಲೆಲ್ಲ ಮುಂದಿರ್ತಾರೆ. ಆದ್ರೆ ಅದು ಒಂಥರ ಸೆಲೆಕ್ಟಿವ್ ಮೆಮರಿ, ಅವ್ರಿಗೆ ಬೇಕಾಗಿದ್ದನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ಜಾಣ ಮರವು, ಜಾಣ ಜಾಣ ನೆನಪು ಜಾಣ ಮರವು. ನೆನಪು ಜಾಣ ಮರು.